ನಮಸ್ಕಾರ ದಣಿ. ನಮಸ್ಕಾರ ರುದ್ರ. ಏನು ರುದ್ರ, ಊರಲ್ಲಿ ಏನೋ ಗದ್ದಲದಿದೆಯಂತೆ, ಊರು ತುಂಬಾ ಸುದ್ದಿ ಹಬ್ಬಿಕೊಂಡಿದೆ. ಈ ವಿಷಯ ನನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ ದಣ್ಯಾರ, ನಿಮ್ಮನ್ನ ಕಾಣಕಂತ ಊರ್ ಜನರು ಹೊರಗಡೆ ಬಂದು ಕಾಯಕತ್ಯಾರ್ರಿ. ನಮ್ಮ ಊರು ಬರಬರ್ತಾ ಬಹಳ ಹಾಳಾಗತ್ತಿದ್ರಿ ದಣ್ಯಾರ. ತಿಮ್ಮಣ್ಣ ಮಗ ಕಾಳ ತಪ್ಪು ಮಾಡ್ಯಾನಂತ್ರಿ. ಎಲ್ಲಿದಾನ ಅವನು? ಕರಿಯವ್ರನ್ನ. ಲೇ ನಾಗ್ಯ ಹಣ್ಬ್ಯಾ, ಕರ್ಕೊಂಡ್ ಬರ್ರಿ ಅವನ. ರುದ್ರ, ಊರಲ್ಲಿ ಇವನು ಏನು ತಪ್ಪು ಮಾಡಿದ್ದಾರೆ? ಏನಂತ ಹೇಳ್ಬೇಕ್ರಿ ದಣ್ಯಾರ, ಇವನು ಹಿಂದೊಮ್ಮೆ ಈ ಊರಾಗ ಕಳ್ತನ ಮಾಡಿದ್ರಿ ಮತ್ತು ಜೋಳದ ಗೂಡಿಗೆ ಬೆಂಕಿ ಹಚ್ಚಿದ್ರಿ. ಅವತ್ತ ಇವನ ಕೈಕಾಲ ಮುರಿಬಹುದಾಗಿತ್ರಿ. ನೀವು ಅಷ್ಟಾಗಲ್ಲ, ನೀವು ದಂಡ ಕಟ್ಟಿದ್ರಿ. ಮತ್ತ ಇವತ್ತು ಅಷ್ಟು ಸಾಲದಂತ ಮತ್ತೇನ್ ಮಾಡ್ಯಾನ ಗೊತ್ತೇನ್ರಿ ದಣ್ಯಾರ? ಏನ್ ಮಾಡ್ಯಾನು? ಕೆಂಚನ ಮಗಳು ಕೂಲಿ ಮಾಡಕಂತ ತೋಟದ ಕಡೆ ಹೊಟ್ಟಾಗ ಬಲಾತ್ಕಾರ ಮಾಡಕ್ಕೆ ಪ್ರಯತ್ನ ಪಟ್ಟನ್ರಿ. ಹೌದಲ್ಲ, ಕಲಗತ್ತಿಯನ್ನು ಬಂದಿರಿ. ಮುಚ್ಚು ಬಾಯಿ ಬಡವ. ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕಣ್ಣು ಮುಂದೆ ನಿಂತಿರು ಎಂಬ ಅರಿವು ನನಗೆ ಏನಾದರೂ ಇದೆಯಾ? ಸುತ್ತು 40 ಹಳ್ಳಿಯ ಜನರ ಸಮಸ್ಯೆಯನ್ನು ಬಗೆಹರಿಸುವ ನ್ಯಾಯವಂತರ ಮನೆತನವಿದು. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದ್ರೆ ನಿನ್ನ ನಾಲಿಗೆಯನ್ನು ಕತ್ತರಿಸಬೇಕಾಗುತ್ತದೆ. ಹಳ್ಳಿಯ ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ಏನಾದ್ರೂ ತಪ್ಪು ಮಾಡಿರ್ಬೇಕು ಅಂತ. ಇದು ಶತಸಿದ್ಧ. ಈ ದಂಡಾತಡಿ ಹತ್ತಿರ ಯಾವತ್ತಿಗೂ ಸತ್ಯವಂತರಿಗೆ ಮಾತ್ರ ಬೆಲೆ ಇದೆ. ಸುಳ್ಳಿನ ಸಂತೆ ಕಟ್ಟಿದವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ನೀನು ಮಾಡಿರುವ ಅಪರಾಧ ಸತ್ಯವೋ ಸುಳ್ಳು? ನಿನ್ನ ಬಾಯಿಂದ ನೀನ ಬಗಳು. ಅವನ ಬಾಯಿಂದ ಏನು ಕೇಳ್ತೀರಿ ದಣ್ಯಾರ? ಸುತ್ತ 40 ಹಳ್ಳಿಯ ಜನರು ನಿಮ್ಮ ಹತ್ರ ಬಂದು ನ್ಯಾಯ ಕೇಳ್ತಾರ. ನೀವು ನ್ಯಾಯ ಮಾಡಿದ ಮ್ಯಾಲ ಸಾಕ್ಷಾತ್ ದೇವರ ನ್ಯಾಯ ಮಾಡದಂಗಿರ್ತೈತ್ರಿ. ಸುತ್ತ 40 ಹಳ್ಳಿಯ ನ್ಯಾಯ ಮಾಡಕಂತ ನಿಮ್ಮ ಮನೆತನ ಹುಟ್ಟೈತ್ರಿ ದಣ್ಯಾರ. ನೀನು ಹೇಳುವುದು ಸತ್ಯವಿದೆ ರುದ್ರ. ಇಂಥ ಪಾಪಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಕಾಲ, ಇವತ್ತಿನಿಂದ ನೀನು ಈ ಊರಲ್ಲಿ ಇರಬಾರದು. ಊರ ಬಿಟ್ಟು ತೊಲಗಬೇಕು. ಮತ್ತೆ ಈ ಊರಲ್ಲಿ ಬಂದಿದೆ ಆದ್ರೆ ನಿನ್ನ ಋಣವನ್ನು ಕಳೆದು ನಮ್ಮೂರ ಹನುಮಪ್ಪನ ಗುಡಿ ಮುಂದಿರುವ ಅಕ್ಷಿ ಬಾಗಿಲಿಗೆ ಕಟ್ಟಬೇಕಾಗುತ್ತದೆ. ಹೊರಗು ಇಲ್ಲಿಂದ. ದಣ್ಯಾರ, ಇಷ್ಟು ಚಿಕ್ಕ ವಯಸ್ಸಿನಾಗ ಎಂತೆಂತ ಸಮಸ್ಯೆ ಬಗೆಹರಿಸ್ತಿರಲ್ಲ ನೀವು. ನಿಮ್ಮಂತ ಪುಣ್ಯವಂತರಿಗೆ ಮಕ್ಕಳ ಸಂತಾನ ಕೊಡುವುದು ದೇವರು ದೊಡ್ಡ ತಪ್ಪರಿಪ್ಪ, ದೊಡ್ಡ ತಪ್ಪು. ನಿಮಗೂ ಮಕ್ಕಳು ಆಗಲಿ ಅಂತ ದಿನನಿತ್ಯ ದೇವರಿಗೆ ಬೇಡಿಕೊಳ್ಳುತ್ತೇನ್ರಿ ದನಿ, ಬೇಡಿಕೊಳ್ಳುತ್ತೇನೆ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳಾಗಲಿಲ್ಲ. ಅದರ ಚಿಂತೆಯೂ ನಮಗಿಲ್ಲ. ಯಾಕೆಂದರೆ ಈ ಊರಿನ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದರಾಯಿತು. ನಿಮ್ಮಂತ ದೀನ ದಲಿತರೇ ನಮ್ಮ ಬಂಧುಗಳು. ರುದ್ರ, ಮಕ್ಕಳ ಭಾಗ್ಯ ಪಡೆಯಬೇಕಾದರೆ ಅದಕ್ಕೂ 7 ಜನ್ಮದ ಪುಣ್ಯ ಬೇಕಂತೆ. ಆ ದೇವರು ನಮಗೆ ಯಾವ ರೀತಿಯಿಂದಲೂ ಕಮ್ಮಿ ಮಾಡಿಲ್ಲ. ಅರಮನೆಯಂಥ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ಸಾಕಷ್ಟು ತುಂಬಿದೆ. ಇಷ್ಟೆಲ್ಲ ಇದ ಮೇಲೆ ನಮ್ಮ ಮನೆಯಲ್ಲಿ ದುಡಿಯುವ ಆಳು ಮಕ್ಕಳೇ ನಮ್ಮ ಮಕ್ಕಳೆಂದು ತಿಳಿದರಾಯಿತು. ದಣ್ಯಾರ, ನೀವು ನಮ್ಮನ್ನು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು ನಾವು ನಿಮ್ಮ ಮಕ್ಕಳು ಆಗೋದಿಲ್ಲ. ನಾವು ಎಷ್ಟಾದರೂ ನಿಮ್ಮ ಆಳು ಮಕ್ಕಳು. ನಿಮ್ಮ ಮನೆಗೆ ಒಬ್ಬ ಮಗ ಬೇಕೇ ಬೇಕು ದನಿ, ಬೇಕೇ ಬೇಕು. ನಿಮಗೊಬ್ಬ ಮಗ ಹುಟ್ಲಿ ಅಂತ
ಸುತ್ತ ಊರಲ್ಲಿರುವ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಬೇಡ್ಕೊಂಡಿನಿ. ರುದ್ರ, ನೀನು ಈ ಮನೆ ಆಳು ಮಗನಲ್ಲಪ್ಪ. ನೀನು ಈ ಮನೆ ಮಗ. ನೀನು ನಿನ್ನಂತ ವಿಶ್ವಾಸಿಕ ಅಭಿಮಾನಿ ಈ ಮನೆಗೆ ಸಿಗಬೇಕಾದ್ರೆ ಅದಕ್ಕೂ 7 ಜನ್ಮದ ಪುಣ್ಯ ಬೇಕಂತೆ. ಅಪ್ಪರ, ಈ ಮನೆಗೆ ನನ್ನ ಪುಣ್ಯ ಇಲ್ರಿ. ಈ ಮನೆ ಅನ್ನದ ಋಣ ತಿನ್ನುವ ಪುಣ್ಯ ನನಗೈತ್ರಿ. ಈ ನಿಮ್ಮ ಋಣನ ನಾ ಯಾವಾಗ ತೀರ್ಸ್ತನೋ ಏನೋ. ರುದ್ರ, ಒಬ್ಬರ ಋಣ ಒಬ್ಬರು ಮುಟ್ಟಿಸುವ ಕಾಲ ಆ ದೇವರು ತಂದೆ ತೋರ್ತಾನೆ. ರುದ್ರ, ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಕಬ್ಬಿನ ಗದೆಗೆ ನೀರಾಶಿ ಬರಪ್ಪ. ಆಯ್ತ್ರಿ ದನಿ, ನಾನು ಹೋಗಿ ಬರುತ್ತೇನೆ. ಏನು ಮಾದೇವಿ, ಎಲ್ಲಿಗೆ ಹೋಗಿದ್ದೆ? ರೀ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬಂದೆ. ಪ್ರಸಾದ ಕೊಡ್ತೀನಿ, ಆಶೀರ್ವಾದ ಮಾಡಿ. ಮಾದೇವಿ, ನಿತ್ಯ ನೀನು ದೇವರಿಗೆ ಅಭಿಷೇಕ ಮಾಡಿಸ್ತಿರುವಲ್ಲ, ಯಾಕೆ? ದೇವರಲ್ಲೇ ಏನಾದ್ರೂ ಹರಿಕೆ ಬಿಡಿಕೊಂಡಿಯಾ? ಹೌದು, ನಿಮ್ಮಂತ ನೀತಿವಂತ ನ್ಯಾಯವಂತ ನನ್ನ ಗಂಡನಾಗಿ ಸಿಕ್ಕದ್ದು 7 ಜನ್ಮದ ಪುಣ್ಯ ಅಂತ ಭಾವಿಸಿದ್ದೀನಿ. ಆದ್ರೆ ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ಒಂದು ಸಂತಾನ ಭಾಗ್ಯವನ್ನು ಕರುಣಿಸಲಿಲ್ಲ ಭಗವಂತ. ಅದಕ್ಕೋಸ್ಕರವಾಗಿ ದಿನ ಬೆಳಗಾದ್ರೆ ಸಾಕು ಪೂಜೆ ಪುನಸ್ಕಾರ ಅಭಿಷೇಕ ಅಂತ ಮಾಡಿಸ್ತಾನೆ ಇರ್ತೀನಿ. ಯಾಕಂದ್ರೆ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ನನ್ನ ಜನ್ಮ ಸಾರ್ಥಕವಾಗತ್ತೆ ಅಲ್ವೇನ್ರಿ? ಮಹಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆ ತಂದು ಮನಸ್ಸಿಗೆ ಭಾರ ಮಾಡ್ಕೋಬೇಡ. ಈ ಕಲಿಯುಗದಲ್ಲಿ ಹುಟ್ಟಿದ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳಾಗಬಹುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿದರೆ ಹುಟ್ಟಿದ ಮಕ್ಕಳೇ ಹೆತ್ತವರ ಮನೆತನಕ್ಕೆ ಕುತ್ತುಗಳಾಗಬಹುದು. ಮಾಧವಿ, ಕುತ್ತಿಗೆ ಕತ್ತರಿಸುವ ಕಟುಬರುವಾಗಬಹುದು. ಬಯಸಿ ಬೇಡುವುದು ಬೇಡ, ಬರುವ ಭಾಗ್ಯವಿದ್ದರೆ ತಾನಾಗೆ ಬರಲಿ. ಇಲ್ಲಿಗೆ ದೇವರಿಗೆ ಹರಿಕೆ ಬೇಡುವುದನ್ನು ಇಲ್ಲಿಗೆ ನಿಲ್ಲಿಸಿಬಿಡು. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಎಲ್ಲಿ ನಾನು ಮಾಡುತ್ತಿರುವ ಪೂಜೆ ಪುನಸ್ಕಾರ ಎಲ್ಲವೂ ವ್ಯರ್ಥವಾಗಿ ಬಿಡತ್ತಂತನ ನಿಮ್ಮ ಮಾತು? ಇಲ್ಲ ರೀ, ಆ ರೀತಿ ಆಗೋದಿಕ್ಕೆ ಸಾಧ್ಯವಿಲ್ಲ. ಇಂದಿಲ್ಲ ನಾಳೆ ಆದ್ರೂ ಆ ಭಗವಂತ ನನಗೆ ಒಂದು ಮಗುವನ್ನು ಕೊಟ್ಟೇ ಕೊಡ್ತಾನೆ. ನಾಳೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೆ ಈ ಮನೆಗೆ ನಂದಾದೀಪ. ಅವರು ಕೂಡ ನಿಮ್ಮ ಹಾಗೆ ದೊಡ್ಡವನಾಗಿ ದೊಡ್ಡ ವ್ಯಕ್ತಿಯಾಗಿ ಈ ಮನೆತನದ ಕೀರ್ತಿ ತರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ರೀ. ಮಹಾದೇವಿ, ಈ ನಿನ್ನ ಆಸೆಯನ್ನು ಪೂರೈಸಲು ಆ ದೇವರು ಕಣಿ ತೆಗಿಬೇಕಲ್ಲ. ಈಗಾಗಲೇ ಆ ದೇವರು ಕಣ್ಣು ತೆರೆದಿದ್ದಾನಲ್ಲ. ಅಂದರೆ ನೀನು ಹೇಳುವ ಮಾತು ಅಂದ್ರೆ ನಾನೀಗ 3 ತಿಂಗಳು ಗರ್ಭಿಣಿ ರೀ. ಹೌದಾ? ಹೌದು ರೀ, ಹೆಚ್ಚಿಗೆ ಕೇಳ್ಬೇಡಿ, ತುಂಬಾ ನಾಚಿಕೆ ಆಗತ್ತೆ. ಮಹಾದೇವಿ, ಇದೇ ಸಂತೋಷದ ಸಮಯದಲ್ಲಿ ಶ್ರುತಿಲಯ ಬೆರೆಸಿ ಬರಲಿ ಒಂದು ಗೀತೆ. ಆಗ್ಲಿ ರೀ. ಕಾವೇರಿಯಾನೆಯೊಳಗೆ ಜೀವನ ಮುಖವ ಕಂಡಿದ್ದೆ, ಬಂಗಾಳಿಯ ನಾಡೊಳಗೆ ಜೀವನ ಸ್ಪರ್ಶ ಸೋಕಿದ್ದೆ. ಮೂಗುತಿ ಮುತ್ತು ಚಂದ, ವಾಣಿಜ್ಯಕ್ಕೆ ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡೆ ಜುಟ್ಟು ಚಂದ.
ಗಲಂಗಿ ಮಹಾಬಲ ಚಂದ ಗಲಂಗೆ ನಿಂತ ಕಾಲಿಕ್ಕರ ಕೆಚ್ಚಗನೆ ಜೀವನು ಮರನಾಗಿ ಮಹಾನದಿಗೆ ಚಂದ ಪ್ರಿಯೆ ಏನಂದ್ರೆ ಹೇಳು ತುಂಬಾ ಇಷ್ಟ ಮೂಗುತಿ ಮತ್ತು ಚಂದ ನಾಲ್ಕು ಜೊತೆಗೆ ಕಪ್ಪು ಚಂದ ಶಾಸಕರ ಕಪ್ಪು ಚಂದ ನಾಲ್ಕು ಜೊತೆ ಕಪ್ಪು ಚಂದ ಸ್ಪರ್ಶ ಚಂದ ಸ್ಪರ್ಶ ಚಂದ ಹಳಹದಿಯಾಗಿ ಮನಿಯ ಚಂದ ಚಂದ್ರನನ್ನ ನೆನೆಸಿದ್ದು ಅಗ್ನಿ ತೆಗೆಯುವ ಚಂದ ಕನ್ನಡಮ್ಮನ ಬರಿ ಕಣ್ಣು ತುಂಬಿದ ಮೂಗುತಿ ಮುತ್ತು ಚಂದ ನಾಲ್ಕು ಜೊತೆಗೆ ಕಪ್ಪು ಚಂದ ಶಾಸಕರ ಮುತ್ತು ಚಂದ ನಾಲ್ಕು ಜೊತೆ ಕಪ್ಪು ಚಂದ